गीतामहात्म्ये यातयामं गतरसं पूतिपर्युषितं च यत् उच्छिष्टमपि चामेध्यं ಭೋಜನಂ ತಾಮಸ ಪ್ರಿಯಂ. ಯಾವ ಭೋಜನವು ಸರಿಯಾಗಿ ಪಕ್ವವಾಗಿರುವುದಿಲ್ಲವೋ, ರಸಹೀನವಾಗಿರುವುದೋ, ದುರ್ಗಂಧಮಯವಾಗಿರುವುದೋ, ಹಳಸಿ ಹೋಗಿರುವುದೋ, ತಿಂದುಳಿದಿರುವುದೋ, ಅಪವಿತ್ರವಾದುದೋ ಅವುಗಳೆಲ್ಲ ತಾಮಸ ಪ್ರಿಯರಿಗೆ ಇಷ್ಟವಾಗುತ್ತದೆ. ಇದು ಮೇಲಿನ ಶ್ಲೋಕದ ಭಾವಾರ್ಥ. ಜೇನುನೊಣ ಮತ್ತು ಮನೆನೊಣ ಎರಡೂ ನೊಣ ಜಾತಿಯೇ ಆದರೂ ಅವುಗಳ ಅಭಿರುಚಿ ತದ್ವಿರುದ್ಧ. ಜೇನುನೊಣಕ್ಕೆ ವರ್ಣಮಯ, ಸುಗಂಧಮಯ, ಮಕರಂದ ಭರಿತ ಹೂಗಳೇ ಬೇಕು. ಆದರೆ ಮನೆನೊಣಕ್ಕೆ ಕೊಳೆತ ಮಾಂಸ, ಮಲ, ಫಲ, ಕೊಚ್ಚೆಗಳೇ ಇಷ್ಟ. ಮನೆನೊಣ ತಾಮಸಿ, ಜೇನುನೊಣ ಸಾತ್ವಿಕ ಜೀವಿ. ಈ ಸ್ವಭಾವದವರು ಸಮಾಜದಲ್ಲೂ ಧಾರಾಳವಾಗಿರುತ್ತಾರೆ. ಕೆಲವರು ನೊಣದಂತೆ, ಹಂದಿಯಂತೆ ಕೊಳಚೆಯನ್ನೇ ಬಯಸುವವರು. ಇನ್ನು ಕೆಲವರು ಜೇನುನೊಣದಂತೆ ಸದ್ಗುಣಭರಿತವಾದುದನ್ನೇ ಆಯುವವರು. ತಾವರೆ ಕೆಸರಿನಲ್ಲಿ ಹುಟ್ಟುತ್ತದೆ, ಅಲ್ಲಿಯೇ ಬೆಳೆಯುತ್ತದೆ. ಆದರೆ ತಾವರೆ ಜಗನ್ಮಾನ್ಯ ಮತ್ತು ದೇವಮಾನ್ಯ. ಕೆಸರಿನೊಳಗಿದ್ದು ಕೆಸರಿಗೆ ಅಂಟದೆ ತಾವರೆಯು ಸಾತ್ವಿಕವಾಗುತ್ತದೆ. ಮನುಷ್ಯನಿಗೂ ಕೆಲವೊಮ್ಮೆ ತಾಮಸಿಕ ವಾತಾವರಣದ ಬದುಕು ಅನಿವಾರ್ಯವಿರಬಹುದು. ಆಹಾರ ಕ್ರಮ, ಉಡುಪು, ಭಾಷೆ, ಪರಿಸರದ ಕೊಡುಗೆಗಳಾದರೂ ಸೂಕ್ತವಾದುದನ್ನು ನಮ್ಮದಾಗಿಸುವುದು, ಸಜ್ಜನಿಕೆಗೆ ಅನಪೇಕ್ಷಿತವಾದುದನ್ನು ಸಂಪೂರ್ಣವಾಗಿ ತಿರಸ್ಕರಿಸುವುದು ನಮ್ಮ ಜಾಣತನ. ಅದುವೇ ಬದುಕಿನ ಘಮಘಮಿಸುವಿಕೆ, ಛವಿ, ಕಾಂತಿ ಮತ್ತು ಖ್ಯಾತಿಯ ಗುಟ್ಟು. ಸಾತ್ವಿಕ ಸಮಾಜದ ನಡುವೆ ಬದುಕುವವರೆಲ್ಲರೂ ಸಾತ್ವಿಕರಾಗಿರುವುದಿಲ್ಲ. ಅವರವರ ಆಯ್ಕೆಯ ಆಧಾರಿತವಾಗಿ ತಾಮಸಿಕತೆ, ಸಾತ್ವಿಕತೆ ಅವರಲ್ಲಿ ಬಲಗೊಳ್ಳುತ್ತದೆ. ಕುಲೀನ ಕುಟುಂಬದಲ್ಲಿ ಜನಿಸಿದವರಲ್ಲೂ ಕುಡುಕರು, ಸುಳ್ಳುಕೋರರು, ಪರಪೀಡಕರು ಮೊದಲಾದ ದುರ್ಗುಣಿಗಳಿರುತ್ತಾರೆ. ಬಡ ಅಥವಾ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ್ದರೂ ಮೇರು ವ್ಯಕ್ತಿತ್ವವನ್ನು ತಮ್ಮಲ್ಲಿ ರೂಢಿಸಿಕೊಂಡವರೂ ಇದ್ದಾರೆ. ಬದುಕಿನಲ್ಲಿ ಮಲಿನತೆ ಮತ್ತು ನೈರ್ಮಲ್ಯಗಳು ಮನೋಗುಣ ಆಧಾರಿತವೇ ಹೊರತು ಹುಟ್ಟು ಆಧಾರಿತವಲ್ಲ. ಭಗವಾನ್ ಶ್ರೀಕೃಷ್ಣನು ಸೆರೆಮನೆಯಲ್ಲಿ ಹುಟ್ಟಿದವನು, ಕಂಸ ರಾಜನಾಗಿ ಮೆರೆದವನು. ಇಬ್ಬರೂ ಒಂದೇ ಮನೆಯವರು. ಆದರೆ ಒಬ್ಬ ಭಗವಂತ, ಇನ್ನೊಬ್ಬ ಕಡು ಧೂರ್ತ. ಗೀತಾಧ್ಯಯನದೊಂದಿಗೆ ನಾವು ನಮ್ಮನ್ನು ಸಾತ್ವಿಕರನ್ನಾಗಿ ರೂಪಿಸಿಕೊಳ್ಳೋಣ. ನಾವೆಲ್ಲರೂ ಸಮಾಜಮುಖಿಗಳಾಗೋಣ. ಹರಿ ಓಂ.